ಹಾಯ್ ಹಲೋ ನಮಸ್ತೆ, ಪವಿ ವ್ಲಾಗ್ಸಿಗೆ ಸ್ವಾಗತ. ಜ್ಯೂಸ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಚಿಕ್ಕ ಮಕ್ಕಳಿಂದ ಹಿಡಿದು ಅಜ್ಜ ಅಜ್ಜಿಯವರೆಗೂ ಜ್ಯೂಸ್ ಇಷ್ಟನೇ. ಸೊ ನಾವು ಕೆಮಿಕಲ್ ಮಿಶ್ರಿತೆಲ್ಲ ಜ್ಯೂಸ್ ಕುಡಿಯೋಕ್ಕಿಂತ ಮನೆಯಲ್ಲೇ ನ್ಯಾಚುರಲ್ ಆಗಿ ಜ್ಯೂಸ್ ಮಾಡಿ ಕುಡಿದ್ರೆ ಬಾಯಿಗೂ ರುಚಿ, ಆರೋಗ್ಯಕ್ಕೂ ಒಳ್ಳೆಯದು. ನಾನಿವತ್ತು ದಾಸವಾಳ ಹೂವಿನ ಜ್ಯೂಸ್ ಮಾಡ್ತಾಯಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಹೆಲ್ದಿಯಾದ ಸ್ಪೆಷಲ್ ಜ್ಯೂಸ್ನ ಹೇಗೆ ಮಾಡೋದು, ಇದರ ಲಾಭಗಳೇನು ಎಂದು ತಿಳ್ಕೊಳ್ಳೋಣ ಬನ್ನಿ. ಎಲ್ಲರ ಮನೆಯಲ್ಲೂ ದಾಸವಾಳ ಹೂ ಇದ್ದೇ ಇರುತ್ತವೆ. ಇದು ಬೆಳಿಗ್ಗೆ ಅರಳಿ ಸಂಜೆ ಬಾಡಿ ಹೋಗೋಕ್ಕಿಂತ ನಾವು ಈ ಥರ ಜ್ಯೂಸ್ ಎಲ್ಲ ಮಾಡಿ ಇದನ್ನು ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ 1 ಗ್ಲಾಸ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಒಂದು 15 ದಾಸವಾಳಗಳನ್ನು ತಗೊಂಡಿದ್ದೀನಿ. ಎಷ್ಟು ದಾಸವಾಳ ಹಾಕ್ತಿರೋ ಅಷ್ಟು ಒಳ್ಳೆಯದು. ಎಷ್ಟು ಬೇಕಾದರೆ ಹಾಕ್ಕೋಬೋದು ನೀವು. ದಾಸವಾಳ ಹೂವಿನ ದಳಗಳನ್ನೆಲ್ಲ ಸಪ್ರೇಟ್ ಮಾಡಿ ಅದನ್ನೊಂದು ಸ್ವಚ್ಛವಾದ ನೀರಿನಲ್ಲಿ ತೊಳ್ಕೊಬೇಕು. ಚೆನ್ನಾಗಿ ತೊಳ್ಕೊಂಡು ಅದರ ದಾಸವಾಳದ ದಳಗಳನ್ನೆಲ್ಲ ಇನ್ನೊಂದು ಪಾತ್ರೆಗೆ ಹಾಕ್ಕೋಬೇಕು. ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾವು ಎಷ್ಟು ಜ್ಯೂಸ್ ಮಾಡ್ತೇವೆ ಅಷ್ಟು ನೀರನ್ನು ಹಾಕ್ಕೋಬೇಕು. ನಾನಿಲ್ಲಿ 1 ಗ್ಲಾಸ್ ಹಾಕಿದ್ದೀನಿ. ಅದಕ್ಕೆ 1 ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಸಕ್ಕರೆ ಸಿಹಿ ಜಾಸ್ತಿ ಕುಡಿಯೋರಾದರೆ ಸಕ್ಕರೆಯನ್ನು ಇನ್ನೂ ಜಾಸ್ತಿ ಹಾಕ್ಕೋಬೋದು, ನಿಮಗೆ ಎಷ್ಟು ಬೇಕೋ ಅಷ್ಟು. ಇದು ಕುದ್ದ ಮೇಲೆ ಗ್ಯಾಸನ್ನು ಆಫ್ ಮಾಡಬೇಕು. ಆಫ್ ಮಾಡಿ ಕೆಳಗಿಟ್ಟು ಈ ದಾಸವಾಳದ ದಳಗಳನ್ನೆಲ್ಲ ಹಾಕಬೇಕು. ಈ ಬಿಸಿ ನೀರಿನಲ್ಲಿ ದಳಗಳ ಎಲ್ಲ ಬಣ್ಣಗಳು ಬಿಡ್ಕೋತವೆ. ಇದನ್ನು ಒಂದು 15 to 20 ಮಿನಿಟ್ಸ್ ಹೀಗೆ ಬಿಡಬೇಕು ಮಿಕ್ಸ್ ಮಾಡಿ. ಇವಾಗ ಇದೆಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಕಲರ್ ಬಿಡ್ಕೋತವೆ. ಆಮೇಲೆ ನೋಡೋಣ. ಇವಾಗ ನೋಡಿ 20 ಮಿನಿಟ್ಸ್ ಆಗಿದೆ. ದಾಸವಾಳದ ದಳಗಳ ಎಲ್ಲ ಬಣ್ಣ ಬಿಡ್ಕೊಂಡು ಕೆಂಪು ಕೆಂಪಗೆ ಜ್ಯೂಸ್ ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಪಾತ್ರೆಗೆ ಸೋಸಬೇಕು. ಆನಂತರ ಒಂದು ಹಾಫ್ ಲೆಮನ್ ಹಾಕಬೇಕು. ಅರ್ಧ ಲಿಂಬೆ ಹಣ್ಣನ್ನು ಹಿಂಡಬೇಕು. ಹಿಂಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಗ್ಲಾಸ್ಗೆ ಹಾಕ್ಕೋಬೇಕು. ನೋಡಿ ಎಷ್ಟು ಚಂದ ಕಲರ್ ಬಂದಿದೆ. ಯಾವ ಜ್ಯೂಸ್ಗಿಂತನೂ ಕಡಿಮೆ ಇಲ್ಲ. ಇದು ಕುಡಿಯೋದಕ್ಕಂತೂ ತುಂಬಾ ಟೇಸ್ಟಾಗಿರುತ್ತೆ. ನಿಮಗೆ ಕೋಲ್ಡ್ ಆಗಿ ಬೇಕಾದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಬಹುದು. BP, ಸಂಧಿವಾತ ಎಲ್ಲ ಇದ್ದರೆ ಈ ಜ್ಯೂಸ್ ಕುಡಿದರೆ ಕಡಿಮೆ ಆಗುತ್ತೆ. ಮತ್ತು ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ. ಮತ್ತು ಅಲರ್ಜಿಯಿಂದ ಬರುವ ಶೀತ ಕೆಮ್ಮೆಲ್ಲ ಈ ಜ್ಯೂಸ್ ಕುಡಿದರೆ ಕಡಿಮೆ ಆಗುತ್ತದೆ. ನಮ್ಮ ದೇಹದಲ್ಲಿ ನೀರಿನ ಅಂಶ ಕೂಡ ಕಡಿಮೆ ಆಗದಂತೆ ನೋಡ್ಕೊಳ್ಳುತ್ತೆ. ಮತ್ತು ಬಿಳಿ ದಾಸವಾಳದ ಹೂವಿನ ಜ್ಯೂಸನ್ನು ಕುಡಿದರೆ ಇದು ಕಣ್ಣಿಗೆ ತುಂಬಾ ಒಳ್ಳೆಯದು. ಕಣ್ಣನ್ನು ತಂಪಾಗಿ ಇಡುತ್ತವೆ. ಕೂದಲಿನ ಆರೋಗ್ಯಕ್ಕೆ ಈ ಜ್ಯೂಸ್ ತುಂಬಾ ಒಳ್ಳೆಯದು. ಉರಿ ಮೂತ್ರ ಎಲ್ಲ ಇದ್ದರೆ ನಿವಾರಣೆ ಆಗುತ್ತದೆ. ಗರ್ಭಿಣಿ ಸ್ತ್ರೀಯರು ಈ ಜ್ಯೂಸನ್ನು ಕುಡಿಲೇಬಾರ್ದು. ಮತ್ತು ತುಂಬ ಮಾತ್ರೆಗಳನ್ನು ತಗೊಳ್ಳುವವರು ಕೂಡ ಈ ಜ್ಯೂಸನ್ನು ಕುಡಿಬಾರ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಬಾಯ್.